ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ತುಂಬಾ ಕಂಪನೀಸ್ IPOಗೆ ಬರುತ್ತೆ, ಆದ್ರೆ ಆ ಕಂಪನಿ ನೇಮ್ ಒಂದೊಂದೇ ನೇಮ್ ಇರುತ್ತೆ. ಬಟ್ ಈಗ ಬರ್ತಿರೋ ಕಂಪನಿಗೆ 2 ನೇಮಿಂದ ರೆಕಗ್ನೈಸ್ ಆಗ್ತಾ ಇದೆ. ಸೊ ಲೋಧಾ ಡೆವಲಪರ್ಸ್ ಅವರು IPO ಬರ್ತಾ ಇದ್ದಾರೆ. ಸೊ ಅವರು ರೆಕಗ್ನೈಸ್ ಆಗ್ತಿರೋ ನೇಮ್ ಮ್ಯಾಕ್ರೋಟೆಕ್ ಅಂತ. ಜಸ್ಟ್ ಯೂಟ್ಯೂಬ್ ನಲ್ಲಿ ಲೋಧಾ ಅಂತ ಸರ್ಚ್ ಮಾಡಿದ್ರೆ ಅವರಿಗೆ ಸಂಬಂಧಿಸಿದ ಅಫಿಷಿಯಲ್ ಹ್ಯಾಂಡಲ್ ಕೆಳಗಡೆ ನಿಮ್ಗೊಂದು ವಿಡಿಯೋ ಕಾಣಿಸುತ್ತೆ. ಜಸ್ಟ್ ಇದೊಂದು ವಿಡಿಯೋನ ಗಮನಿಸೋಣ, ಹಾಗೆ IPO ಬಗ್ಗೆ ಮಾತಾಡ್ಕೊಳ್ಳೋಣ. 3.5 crore ಕೊಟ್ಟು ಪರ್ಚೇಸ್ ಮಾಡಿದ ಅಪಾರ್ಟ್ಮೆಂಟ್ ನ ಜಸ್ಟ್ ಕೈಯಿಂದ ಹೊಡಿತಿದ್ದಾರೆ. ಜನರಲ್ ಆಗಿ ಹೊಡಿತಿದ್ದಾರೆ, ಬಟ್ ಗೋಡೆ ಬ್ರೇಕ್ ಆಗ್ತಿದೆ. ಯಾಕೆ ಈ ರೀತಿ ಬ್ರೇಕ್ ಆಗ್ತಿದೆ ಅಂತ ನೋಡಿದ್ರೆ, ಸೊ ಜಸ್ಟ್ ಆ ವಾಲ್ನ ಕಿತ್ತಾಕ್ತಿದ್ದಾರೆ ಅವರು. ಆ್ಯಂಡ್ ಈ ವಿಡಿಯೋ 2019 ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿದೆ. ಹೀಗೆ ಲೋಧಾ ಡೆವಲಪರ್ಸ್ ಬಿಲ್ಡ್ ಮಾಡಿರೋ ಅಪಾರ್ಟ್ಮೆಂಟ್ ಬಗ್ಗೆ ಮಾಡಿರೋ ಈ ವಿಡಿಯೋದಿಂದಾಗಿ ಲೋಧಾ ಡೆವಲಪರ್ಸ್ ಬ್ರ್ಯಾಂಡ್ ಮೇಲೆ ಇದು ಇಂಪ್ಯಾಕ್ಟ್ ಆಗಿದೆ. ಲೋಧಾ ಡೆವಲಪರ್ಸ್ ಮೇ 2019 ಲೋಧಾ ಡೆವಲಪರ್ಸ್ನಿಂದ ಆ ನೇಮ್ನಿಂದ ಮ್ಯಾಕ್ರೋಟೆಕ್ ಆಗಿ ನೇಮ್ನ ಬದಲಾವಣೆ ಮಾಡಿಕೊಂಡ್ರು. ಈ IPO ರಿಲೇಟೆಡ್ ಆಗಿ ಇವರು RHPನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಕಂಪನಿ ರಿಲೇಟೆಡ್ ಆಗಿರೋ ಫೈನಾನ್ಷಿಯಲ್ಸ್ ಏನು, ಸೇಮ್ ಇಂಡಸ್ಟ್ರಿ ಇರುವ ಇತರ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ಗೆ ಕಂಪೇರ್ ಮಾಡಿದ್ರೆ ಕಂಪನಿಗಿರುವ ಕಾಂಪಿಟೇಟಿವ್ ಅಡ್ವಾಂಟೇಜ್ ಆ್ಯಂಡ್ ಇವರ ಬಿಸ್ನೆಸ್, ಇದ್ರ ಬಗ್ಗೆ ಗಮನಿಸೋಣ. ಮೇ ಬಿ ಕಂಪನಿ ಸೈಡಿಂದ ನೋಡಿದ್ರೆ ಏನಾದರೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆಯೇನೋ ಅಂತ ಈ ಕಂಪನಿ RHPನ ಸ್ಟಡಿ ಮಾಡಬೇಕಾಗುತ್ತೆ. ಇವರು ಮಾಡ್ತಿರೋ ಬಿಸ್ನೆಸ್ ಏನು, ಯಾವ ಸೆಗ್ಮೆಂಟಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ, ಪಾಸಿಟಿವ್ಸ್, ನೆಗೆಟಿವ್ಸ್ ಆ್ಯಂಡ್ IPO ಡೀಟೇಲ್ಸ್, ಯಾಕೆ ಇವರು ದುಡ್ಡನ್ನು ರೈಸ್ ಮಾಡಬೇಕು ಅಂತಿದ್ದಾರೆ, ಅದರಲ್ಲೂ 2500 crores ವರೆಗೂ ರೈಸ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗೆ ಇತರ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ ಹೋಲಿಸಿದ್ರೆ ಇವರು ಬರ್ತಿರೋ ವ್ಯಾಲ್ಯೂಯೇಷನ್ ಏನು ಅಂಡ್ ಇತರ ಪ್ರಮೋಟರ್ಸ್ ಬಗ್ಗೆ ಫೈನಲಿ ಕಂಪನಿಗೆ ಅಪ್ಲೈ ಮಾಡಬಹುದಾ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ಇನ್ ಸಿಂಪಲ್ ಟರ್ಮ್ಸ್, ಇವರು ಹೌಸಿಂಗ್ ಡೆವಲಪ್ಮೆಂಟ್ ಮೇಲೆನೆ ತುಂಬಾ ಫೋಕಸ್ ಮಾಡಿದ್ದಾರೆ ಅಂಡ್ ಅದ್ರ ಮೇಲೆ ಕೂಡ ಜಾಸ್ತಿ ಅಫೋರ್ಡಬಲ್ ಅಂಡ್ ಮೇಡ್ ಇನ್ಕಮ್ ಹೌಸಿಂಗ್ ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಬಿಸ್ನೆಸ್ ಮಾಡ್ತಿದ್ದಾರೆ. ಅದರಿಂದ ನಿಯರ್ಲಿ 58%, ಮೋರ್ ದೆನ್ ಹಾಫ್ ಇವರ ಬಿಸ್ನೆಸ್ ಸೆಗ್ಮೆಂಟ್ ಇಂದಾನೆ ರನ್ ಆಗ್ತಾ ಇದೆ. ಇದಾದ್ಮೇಲೆ ಕ್ಯಾಟಗರಿನಲ್ಲಿ ಪ್ರೀಮಿಯಂ ಅಂಡ್ ಲಕ್ಸುರಿ ಹೌಸಿಂಗ್ ರಿಲೇಟೆಡ್ ಆಗಿ ಕೂಡ ಫೋಕಸ್ ಮಾಡ್ತಿದ್ದಾರೆ. ಎಂಟೈರ್ ಹೌಸಿಂಗ್ ನಲ್ಲಿ ಫಸ್ಟ್ ಅಫೋರ್ಡೆಬಲ್ ಅಂಡ್ ಮೇಡ್ ಇನ್ಕಮ್, ಅದಾದ್ಮೇಲೆ ಪ್ರೀಮಿಯಂ ಅಂಡ್ ಲಕ್ಸುರಿ ಹೌಸಿಂಗ್ ಮೇಲೂ ಕೂಡ ಫೋಕಸ್ ಮಾಡ್ತಿದ್ದಾರೆ. ಇದಲ್ಲದೆ ಕಮರ್ಷಿಯಲ್, ಕಾರ್ಪೊರೇಟ್ ಅಂಡ್ ಇವನ್ ಇಂಡಸ್ಟ್ರಿಯಲ್ ಪಾರ್ಕ್ ರಿಲೇಟೆಡ್ ಆಗಿ ಕೂಡ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಮಾಡ್ತಿದ್ದಾರೆ. ಲೋಧಾ ಡೆವಲಪರ್ಸ್ ಅಲಿಯಾಸ್ ಮ್ಯಾಕ್ರೋ ಡೆವಲಪರ್ಸ್ ಲಿಮಿಟೆಡ್ ಇವರ ಪಾಸಿಟಿವ್ಸ್ ಏನು ಅಂದ್ರೆ ಅಂಡ್ ಇವನ್ ಎಂಟೈರ್ ಇಂಡಸ್ಟ್ರಿ ರಿಲೇಟೆಡ್ ಆಗಿ ಪಾಸಿಟಿವ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ. ಇದ್ರ ಬಗ್ಗೆ ಮಾತಾಡ್ಕೊಂಡ್ರೆ, ಇವರು ಇಂಡಿಯಾದಲ್ಲೇ ಫಸ್ಟ್ ಒನ್ ಆಫ್ ದ ಲಾರ್ಜೆಸ್ಟ್ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಅಂತ ಹೇಳ್ತಿದ್ದಾರೆ. ಅಂಡ್ ಪಾಸಿಟಿವ್ ಫ್ಯಾಕ್ಟರ್ಸ್ ನಲ್ಲಿ ಇವರು ಮೆನ್ಷನ್ ಮಾಡ್ತಿರೋದು, ಇವರಿಗೆ ಎಫಿಷಿಯಂಟ್ ಕನ್ಸ್ಟ್ರಕ್ಷನ್ಸ್, ಇಂಟೀರಿಯರ್ ಡಿಸೈನಿಂಗ್ ಟೀಮ್ ಇದೆ ಅಂತ, ಅಂಡ್ ಇವನ್ ಹೇಳಿದ ಟೈಮ್ಗಿಂತ ಮುಂಚೆನೆ ಅಪಾರ್ಟ್ಮೆಂಟ್ಸ್ ನ ಡೆಲಿವರಿಗೆ ಕೊಡ್ತಾರೆ ಅಂತ. ಅಂಡ್ ಇವರು ಕ್ವಾಲಿಟಿ ವಿಷಯದಲ್ಲಿ ರಾಜಿನೇ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪನಿ ರಿಲೇಟೆಡ್ ಆಗಿ, ಬ್ರ್ಯಾಂಡ್ ರಿಲೇಟೆಡ್ ಆಗಿ ಪಾಸಿಟಿವ್ ಇವೆಂಟ್ಸ್ ನ ಮಾಡ್ತಿದ್ದಾರೆ. ಮೋಸ್ಟ್ ಆಫ್ ದ ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮಾಡೋದು ಅದೇ. ಸೊ ಪಾಸಿಟಿವ್ ನಲ್ಲಿ ದೊಡ್ಡ ಫ್ಯಾಕ್ಟರ್ಸ್ ಏನು ಕಾಣಲ್ಲ ಇವರ ರಿಲೇಟೆಡ್ ಆಗಿ, ಬಟ್ ರಿಯಲ್ ಎಸ್ಟೇಟ್ ಸೆಕ್ಟರ್ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇವೆ, ಅವನ್ ಮಾತಾಡ್ಕೊಳ್ಳೋಣ. ಇವರು ಯಾವ ಸೆಕ್ಟರ್ ನಲ್ಲಿ ಇದಾರೋ ರಿಯಲ್ ಎಸ್ಟೇಟ್ ಸೆಕ್ಟರ್, ಅದರ ರಿಲೇಟೆಡ್ ಆಗಿ ರೀಸೆಂಟ್ ಆಗಿ 4 to 5 months ನಿಂದ ಸ್ವಲ್ಪ ಬೂಮ್ ನಡೀತಿದೆ. ಸೊ ಅಂದ್ಕೊಳ್ಳೋಕ್ಕಿಂತ ಈ ವೈರಸ್ ರಿಲೇಟೆಡ್ ಆಗಿ ರಿಯಲ್ ಎಸ್ಟೇಟ್ ಬಿದ್ದೋಗುತ್ತೆ ಅಂತ ಅನ್ಕೊಂಡಿದ್ರು, ಬಟ್ ಅದಕ್ಕಿಂತ ಸ್ಟ್ರಾಂಗ್ ಆಗಿನೇ ಬಿಲ್ಡ್ ಆಗಿದೆ. ರಿಯಲ್ ಎಸ್ಟೇಟ್ ಸೆಕ್ಟರ್ ಬೌನ್ಸ್ ಬ್ಯಾಕ್ ಆಗಿದೆ ಅಂಡ್ ಸ್ಟ್ರಾಂಗ್ ಆಗಿನೇ ಗ್ರೋ ಆಗ್ತಿದೆ. ಇದು ಇವರ ಪಾಸಿಟಿವ್. ಇದರ ರಿಲೇಟೆಡ್ ಆಗಿನೇ ಒಂದು ನೆಗೆಟಿವ್ ಇದೆ, ಅದನ್ನ ನೆಗೆಟಿವ್ಸ್ ಅಲ್ಲಿ ಮಾತಾಡ್ಕೊಳ್ಳೋಣ. ಇವರ ಮೇಜರ್ ಪ್ಲೇ ಮುಂಬೈ ರೀಜನ್ ನಲ್ಲಿ, ಮಹಾರಾಷ್ಟ್ರ ರೀಜನ್ ನಲ್ಲಿದೆ. ಅಂಡ್ ಇಂಪಾರ್ಟೆಂಟ್, ಮುಂಬೈನಲ್ಲಿ ರಿಯಲ್ ಎಸ್ಟೇಟ್ ಮಾಡೋರ್ಗೆ, ಸೊ ರಿಯಲ್ ಎಸ್ಟೇಟ್ಗೆ ಪ್ರೋತ್ಸಾಹ ಗೌರ್ಮೆಂಟ್ ಜಾಸ್ತಿ ಕೊಡೋದ್ರಿಂದ ಸ್ಟ್ಯಾಂಪ್ ಡ್ಯೂಟಿನ ಕಡಿಮೆ ಮಾಡಿದೆ. ದಟ್ 5% ನಿಂದ 2% ಗೆ ತಂದಿದ್ದಾರೆ. ಅದರ ರಿಲೇಟೆಡ್ ಆಗಿ ಡೆಡ್ ಲೈನ್ April 1st ವರೆಗೂ. ಅಂಡ್ ಅಗೇನ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಪ್ರೀವಿಯಸ್ ಆಗಿ ಸ್ಟ್ಯಾಂಪ್ ಡ್ಯೂಟಿನ ಕಡಿಮೆ ಮಾಡೋದ್ರಿಂದ ಮೋಸ್ಟ್ ಆಫ್ ದಿ ರಿಯಲ್ ಎಸ್ಟೇಟ್ ಪ್ಲೇಯರ್ಸ್ಗೆ ಅದು ಅಡ್ವಾಂಟೇಜ್ ಆಗಿದೆ. ಬಟ್ ನೆಗೆಟಿವ್ಸ್ ಪಾಯಿಂಟ್ಸ್ ಆದ್ರೆ ಜಾಸ್ತಿ ಇದೆ. IPOಗೆ ಬರ್ತಿದ್ದಾರೆ ಅನ್ಕೊಂಡ್ವಿ ಅಲ್ವಾ, ಆ ಕಂಪನಿ 3 ಟೈಮ್ ಮಾರ್ಕೆಟ್ ನಲ್ಲಿ IPOಗೆ ಬರಬೇಕು ಅಂತ ಅನ್ಕೊಳ್ತಿದ್ದಾರೆ. ಫಸ್ಟ್ ಟೈಮ್ 2009 ಬರೋದಕ್ಕೆ ಪ್ರಯತ್ನ ಮಾಡಿದ್ರು, ಆಗ ಮಾರ್ಕೆಟ್ ತುಂಬಾ ಫಾಲ್ ಆಗಿತ್ತು. ಅದರಿಂದ ಇವರ IPO ಮಾರ್ಕೆಟ್ ನಿಂದ ವಿಡ್ರಾ ಮಾಡಬೇಕಾಯಿತು. ಇದಾದ್ಮೇಲೆ 2018 ಪ್ರಯತ್ನ ಪಟ್ಟರು. ಆ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದ ಅಪಾರ್ಟ್ಮೆಂಟ್ ರಿಲೇಟೆಡ್ ಆಗಿ ಸ್ವಲ್ಪ ಅಲಿಗೇಷನ್ ಬಂದ್ವು, ಹಾಗೆ ಆರ್ಟಿಕಲ್ ಕೂಡ ಪಬ್ಲಿಷ್ ಆಗ್ತಿತ್ತು. ಆ ಪಾಯಿಂಟ್ ಆಫ್ ಟೈಮ್ ನಲ್ಲಿ 2019 ಅರ್ಲಿನಲ್ಲೇ ಯೂಟ್ಯೂಬ್ ನಲ್ಲಿ ವಿಡಿಯೋ ವೈರಲ್ ಆಗ್ತಾ ಇತ್ತು. ಈ ಕಾರಣದಿಂದಾಗಿ ಮಾರ್ಕೆಟ್ ಕೂಡ ವೀಕ್ ಆಗಿತ್ತು ಅನ್ನೋ ಕಾರಣದಿಂದಾಗಿ IPO ಇಂದ ವಾಪಸ್ ಬಂದ್ರು. ಅಂಡ್ ಅಗೇನ್ ಈ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಮಾರ್ಕೆಟ್ ಸ್ವಲ್ಪ ಜಾಸ್ತಿ ಆಗ್ತಿರೋದ್ರಿಂದ IPOಗೆ ಬರಬೇಕು ಅಂತ ಅನ್ಕೊಳ್ತಿದ್ದಾರೆ. ಬಟ್ ಇಂಡಸ್ಟ್ರಿಯಲ್ಲಿ ಸ್ಪೆಸಿಫಿಕ್ ಆಗಿ ಮುಂಬೈ ರೀಜನ್ ನಲ್ಲಿ ಫಂಡ್ ಮಾಡ್ತಿರೋ ರಿಯಲ್ ಎಸ್ಟೇಟ್ ಕಂಪನಿ ಬಗ್ಗೆ ಮಾತಾಡ್ಕೊಂಡ್ರೆ, ರೀಸೆಂಟ್ ಟೈಮ್ ನಲ್ಲಿ ನೋಡಿದ್ರೆ ಮಹಾರಾಷ್ಟ್ರದಲ್ಲಿ ವೈರಸ್ ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತ ನೈಟ್ ಕರ್ಫ್ಯೂ ಹಾಕಿದ್ರು. ಪ್ರೆಸೆಂಟ್ ಇರೋ ಕಂಡೀಷನ್ ಕಂಟ್ರೋಲ್ ಬರ್ದೇ ಹೋದ್ರೆ ಅಡಿಷನಲ್ ರಿಸ್ಟ್ರಿಕ್ಷನ್ ಹಾಕೋಕು ರೆಡಿ ಇದ್ದಾರೆ ಅಂತ ಗವರ್ಮೆಂಟ್ ಅಪ್ಡೇಟ್ ಮಾಡ್ತಿದೆ. ಆಸ್ ಆಫ್ ನೌ ಈ ನೈಟ್ ಕರ್ಫ್ಯೂನ ಹಾಕಿ ಅಂಡ್ ಇವನ್ ಇತರ ರಿಸ್ಟ್ರಿಕ್ಷನ್ಸ್ ಹಾಕೋದ್ರಿಂದ
ರಿಯಲ್ ಎಸ್ಟೇಟ್ ಕಂಪನೀಸ್ಗೆ ಪಾಸಿಟಿವ್ ಅಲ್ಲ. ಸ್ಟಾರ್ಟಿಂಗ್ ನಲ್ಲಿ ನಾನು ನಿಮಗೆ ವಿಡಿಯೋ ತೋರಿಸಿದೆ ಲೋಧಾ ಡೆವಲಪರ್ಸ್ ಬಗ್ಗೆ. ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ನೋಡಿದ್ರೆ ಅಷ್ಟು ಪಾಸಿಟಿವ್ ಫೀಡ್ಬ್ಯಾಕ್ ಕಾಣಲ್ಲ. ಸೊ ಸ್ಪೆಷಲ್ ಸೆಗ್ಮೆಂಟ್ ನಲ್ಲಿ ಕಸ್ಟಮರ್ ಪಾಸಿಟಿವ್ ಫೀಡ್ಬ್ಯಾಕ್ ಪಾಸಿಟಿವ್ ಆಗಿ ಸೆಂಟಿಮೆಂಟ್ ಇಲ್ಲ ಅಂದ್ರೆ ಕಂಪನಿ ಗ್ರೋ ಆಗೋದು ಕಷ್ಟ ಇದೆ. ಸೊ ಒಂದು ಬ್ರ್ಯಾಂಡ್ ನೇಮ್ ನೇ ಬಿಲ್ಡ್ ಮಾಡೋದು ತುಂಬಾ ಕಷ್ಟ. ಅಂತದ್ರಲ್ಲಿ ಲೋಧಾ ಡೆವಲಪರ್ಸ್ ನೇಮ್ ನ ಚೇಂಜ್ ಮಾಡಿಕೊಂಡು ಮ್ಯಾಕ್ರೋ ಡೆವಲಪರ್ಸ್ ಆಗಿ ಮಾರ್ಕೆಟ್ಗೆ ಎಂಟ್ರಿ ಆಗ್ತಿದ್ದಾರೆ. ಅಂದ್ರೆ ಮೀನ್ಸ್ ನಾವ್ ಯೋಚನೆ ಮಾಡಬೇಕು ರಿಯಲ್ ಎಸ್ಟೇಟ್ ಸ್ಪೇಸ್ ನಲ್ಲಿ ಲೋಧಾನಿಂದ ಮ್ಯಾಕ್ರೋಟೆಕ್ ಡೆವಲಪರ್ಸ್ ನೇಮ್ಸ್ ನಿಂದಾಗಿ ಗ್ರೋ ಆಗಬೇಕು ಅಂತ ಅನ್ಕೊಳ್ತಿದ್ದಾರೆ ಈ ಕಂಪನಿಯವರು. ಪ್ರೀವಿಯಸ್ ಆಗಿರುವ ಬ್ರ್ಯಾಂಡ್ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ನಾವು ಅಲ್ಲಿಗೆ ಅರ್ಥ ಮಾಡ್ಕೋಬೇಕಾಗುತ್ತೆ. IPO ಚಿಕ್ಕದಾಗಿಲ್ಲ, ನಿಯರ್ಲಿ 2500 crores ಅಂಡ್ ಮಲ್ಟಿಪಲ್ ಟೈಮ್ಸ್ ಡೆವಲಪರ್ಸ್ ಲೋಧಾ ಡೆವಲಪರ್ಸ್ ರಿಲೇಟೆಡ್ ಆಗಿ ಮಲ್ಟಿಪಲ್ ಟೈಮ್ಸ್ ಡೌನ್ ಗ್ರೇಡ್ ಮಾಡಿದ್ದಾರೆ. ಸೊ ಅಂಡ್ ಇವರ RHP ನಲ್ಲಿ ಪೇಜ್ ನಂಬರ್ 13 ಬಂದ್ರೆ ಈ ಕಂಪನಿ ರಿಲೇಟೆಡ್ ಆಗಿರೋ ಕ್ರಿಮಿನಲ್ ಕೇಸಸ್ ಅಂಡ್ ಸಿವಿಲ್ ಕೇಸಸ್ ರಿಲೇಟೆಡ್ ಆಗಿ ನಿಮಗೊಂದು ಲಿಸ್ಟೇ ಕಾಣಿಸುತ್ತೆ. ಟೋಟಲ್ ಆಗಿ ಈ ಕಂಪನಿ ಅಗೇನ್ಸ್ಟ್ ಇದ್ರೂ ಸಿವಿಲ್ ಕೇಸಸ್ 271, ಕ್ರಿಮಿನಲ್ ಕೇಸಸ್ 12 ವರೆಗೂ ಇದೆ. 7000 crore ವರೆಗೂ ಕಂಪನಿ ಲೈವ್ಲಿ ಆಗಿದೆ ಅಂತ ಹೇಳ್ತಿದ್ದಾರೆ. ಲೋಧಾ ಡೆವಲಪರ್ಸ್ ಇವರ RHP ನಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ಹೀಗಂತ ಹೇಳಿ. ಅಂಡ್ ಇವರ ಪ್ರಮೋಟರ್ಸ್ ಈ ಕಂಪನಿ ರಿಲೇಟೆಡ್ ಆಗಿ ನಿಯರ್ಲಿ 100% ಶೇರ್ ನ ಮೇಂಟೈನ್ ಮಾಡ್ತಿದ್ದಾರೆ ಅಂಡ್ ಇದರಲ್ಲಿ 10% ಶೇರ್ ನ ಸೆಲ್ ಮಾಡಬೇಕು ಅಂತ ಅನ್ಕೊಳ್ತಿದ್ದಾರೆ. ಸೊ ರೆಸ್ಟ್ ಕಂಪನಿ ಹತ್ರ ಅಂಡ್ ಕಂಪನಿ ಪ್ರಮೋಟರ್ಸ್ ಹತ್ರ 90% ವರೆಗೂ ಇರುತ್ತೆ. ಬಟ್ ಸೆಬಿ ರೂಲ್ಸ್ ಪ್ರಕಾರ ಈ ಕಂಪನಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದ್ಮೇಲೆ ವಿತಿನ್ 3 years ಒಳಗೆ ಪ್ರಮೋಟರ್ಸ್ ಶೇರ್ಸ್ 75% ವರೆಗೂ ಇರಬೇಕಾಗುತ್ತೆ. 90% ಇಂದ ಮಾರ್ಕೆಟಿಗೆ ಬಂದ್ರೆ ಪ್ರಮೋಟರ್ಸ್ ಆ ಶೇರ್ಸ್ ನಿಂದ ಸ್ಟಾಕ್ ಪ್ರೈಸ್ ರಿಲೇಟೆಡ್ ಆಗಿ ಸ್ವಲ್ಪ ಪ್ರೆಷರ್ ಇರೋ ಪಾಸಿಬಿಲಿಟಿ ಇರುತ್ತೆ. ಸೊ ಸೆಲ್ ಮಾಡೋಕ್ಕೆ ಮಾರ್ಕೆಟ್ ನಲ್ಲಿ OSF ಮೂಲಕ ಅಂಡ್ ಇತರ ರೂಟ್ಸ್ ಮೂಲಕ ಸೆಲ್ ಮಾಡೋಕೆ ಪ್ರಯತ್ನಿಸಿದ್ರೆ ಇದು ಕೂಡ ಇವರಿಗೆ ನೆಗೆಟಿವ್ ಆಗುತ್ತೆ. ನೆಕ್ಸ್ಟ್ ಈ IPO ಡೀಟೇಲ್ಸ್ ನ ಗಮನಿಸೋಣ. April 7th ಓಪನ್ ಆಗಿ April 9th ಕ್ಲೋಸ್ ಆಗುತ್ತೆ. ಈ IPO ಮೂಲಕ ಬರ್ತಿರೋ ಶೇರ್ಸ್ ಫೇಸ್ ವ್ಯಾಲ್ಯೂ 10 ಅಂಡ್ ಇವರು ಬರ್ತಿರೋ ಪ್ರೈಸ್ ಬ್ಯಾಂಡ್ 483 rupees to 486 rupees ಅಂಡ್ ಲಾಟ್ ಸೈಜ್ 30 ಶೇರ್ಸ್. ಇದು ಮಾರ್ಕೆಟ್ ನಲ್ಲಿ April 22 ಲಿಸ್ಟ್ ಆಗುತ್ತೆ. ಈ IPO ರಿಲೇಟೆಡ್ ಆಗಿ ಒಂದು ಲಾಟ್ ನ ಅಪ್ಲೈ ಮಾಡಬೇಕು ಅಂದ್ರೆ 14,580 rupees ನಮ್ಮ ಹತ್ರ ಇರಬೇಕು ಅಂಡ್ ಇವರು ಟೋಟಲ್ ಆಗಿ 2500 crore ವರೆಗೂ IPO ಮೂಲಕ ಮನಿನ ರೈಸ್ ಮಾಡಬೇಕು ಅನ್ಕೊಳ್ತಿದ್ದಾರೆ. ಈಗ ಬರ್ತಿರೋ 2500 crore ನಲ್ಲಿ ನಿಯರ್ಲಿ 1500 crore ಸ್ಪೆಂಡ್ ಮಾಡಿ ಇವರಿಗಿರುವ ಅಪ್ಸ್ಗಳನ್ನ ಕಡಿಮೆ ಮಾಡ್ಕೊಳ್ಬೇಕು ಅನ್ಕೊಳ್ತಿದ್ದಾರೆ. ಅಂಡ್ ಇವನ್ 375 crore ವರೆಗೂ ಸ್ಪೆಂಡ್ ಮಾಡಿ ಲ್ಯಾಂಡ್ ರಿಲೇಟೆಡ್ ಆಗಿ ಸ್ಪೆಂಡ್ ಮಾಡ್ತೀವಿ ಅಂತ ಅನ್ಕೊಳ್ತಿದ್ದಾರೆ. ಸೊ ಲ್ಯಾಂಡ್ನ ಪರ್ಚೇಸ್ ಮಾಡಿ ರಿಯಲ್ ಎಸ್ಟೇಟ್ನ ಡೆವಲಪ್ ಮಾಡಬೇಕು ಅಂತಿದ್ದಾರೆ. ಆ್ಯಂಡ್ ರಿಮೈನಿಂಗ್ ಅಮೌಂಟ್ನ ಜನರಲ್ ಆ್ಯಂಡ್ ಕಾರ್ಪೊರೇಟ್ ಎಕ್ಸ್ಪೆನ್ಸಸ್ ಮೀನ್ಸ್ ಕಂಪನಿ ಎಕ್ಸ್ಪೆನ್ಸಸ್ಗೆ ಯೂಸ್ ಮಾಡ್ತಾರಂತೆ. ಆ್ಯಂಡ್ ನೆಕ್ಸ್ಟ್ ಇವರ ಫೈನಾನ್ಷಿಯಲ್ಸ್ನ ಗಮನಿಸೋಣ. ಸೊ ಇವರ ರೆವೆನ್ಯೂ ಫಿನಾನ್ಷಿಯಲ್ ಇಯರ್ 18ಗೆ ಹೋಲಿಸಿದ್ರೆ ಫಿನಾನ್ಷಿಯಲ್ ಇಯರ್ 19ನಲ್ಲಿ ಫಾಲ್ ಆಗಿದೆ. ಬಟ್ ಫಿನಾನ್ಷಿಯಲ್ ಇಯರ್ 19ನ ಹೋಲಿಸಿದ್ರೆ ಫಿನಾನ್ಷಿಯಲ್ ಇಯರ್ 20ನಲ್ಲಿ ಗ್ರೋ ಆಗಿದೆ. ಆ್ಯಂಡ್ ಅಗೇನ್ 2020 9 months ಡೇಟಾದಲ್ಲಿ ಇವರ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಕಾಣುತ್ತೆ. ಆ್ಯಂಡ್ ಇವರ ಪ್ರಾಫಿಟ್ ಕೂಡ 18, 19, 20 3 ಫಿನಾನ್ಷಿಯಲ್ ಇಯರ್ಸ್ನಲ್ಲಿ ಕೂಡ ಸ್ಲೋ ಆಗಿ ಡೌನ್ ಆಗ್ತಾ ಇದೆ. ಈ ರೀತಿ ಕಂಪನೀಸ್ಗೆ ಬ್ರ್ಯಾಂಡ್ ಇಮೇಜ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಬ್ರ್ಯಾಂಡ್ ಇಮೇಜ್ ಮೇಲೆ ಸ್ವಲ್ಪ ಜಾಸ್ತಿ ಮಾರ್ಜಿನ್ ಇಟ್ಟು ಇವರ ಸೇಲ್ಸ್ನ ಮಾಡ್ಕೊಳ್ತಿದ್ರು. ಯಾವಾಗ ಬ್ರ್ಯಾಂಡ್ ಇಮೇಜ್ ಡ್ಯಾಮೇಜ್ ಆಗುತ್ತೋ ಅದು ಅವಾಗ ತುಂಬಾ ಕಷ್ಟ ಆಗುತ್ತೆ. ಅದೇ ಗುಡ್ ಬ್ರ್ಯಾಂಡ್ ಇಮೇಜ್ ಇದ್ರೆ ನೀವು ಇಷ್ಟು ಸ್ಪೆಂಡ್ ಮಾಡಿದ್ರು ತಪ್ಪಿಲ್ಲ, ಕ್ವಾಲಿಟಿ ಇದೆ ಅಂತ ಹೇಳ್ಬಿಟ್ಟು ಕಸ್ಟಮರ್ಸ್ಗೆ ಹೇಳಿ ಸೆಲ್ ಮಾಡಬಹುದು. ಬ್ರ್ಯಾಂಡ್ ಇಮೇಜ್ ಕೆಡೋವರೆಗೂ ಜಾಸ್ತಿ ಪ್ರೀಮಿಯಂ ಮಾರ್ಜಿನ್ ಇಟ್ಟು ಸೆಲ್ ಮಾಡಿದ್ರೆ, ಆದ್ರೆ ಇದೀಗ ಸಿಗ್ನಿಫಿಕೆಂಟ್ ಇಂಪ್ಯಾಕ್ಟ್ ಕಾಣಿಸ್ತಾ ಇದೆ ಮಾರ್ಜಿನ್ ಮೇಲೆ. ಪ್ರೆಸೆಂಟ್ ಲಾಸ್ ನ ಪೋಸ್ಟ್ ಮಾಡ್ತಿದ್ದಾರೆ. EPS ನ ನಾವು ಗಮನಿಸಿದ್ರೆ ಇತರ ಕಂಪನೀಸ್ಗಿಂತ ಲೋಧಾ ಡೆವಲಪರ್ಸ್ ಅವರು ಸ್ವಲ್ಪ ರೀಸನಬಲ್ ವ್ಯಾಲ್ಯೂಯೇಷನ್ ಅಲ್ಲಿ ಮಾರ್ಕೆಟ್ ಬರ್ತಿದ್ದಾರೆ ಅಂತ ನಮ್ಗೆ ಅರ್ಥ ಆಗುತ್ತೆ. ರೀಸನಬಲ್ ಆಗಿನೇ ವ್ಯಾಲ್ಯೂ ಆದ್ರೆ ಈ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಗೆ ಬ್ರ್ಯಾಂಡ್ ಇಮೇಜ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಅದರಿಂದಾನೇ ರನ್ ಆಗ್ತಿರುತ್ತೆ. ಇವರು ನೆಗೆಟಿವ್ ಫ್ಯಾಕ್ಟರ್ ನ ತಗೊಂಡು ಹಾಗೆ ಬರ್ತಿರೋ IPO ವ್ಯಾಲ್ಯೂಯೇಷನ್ ನ ಕೂಡ ಕನ್ಸಿಡರ್ ಮಾಡಿ ತಗೊಂಡ್ರೆ ಅವರ ರಿಲೇಟೆಡ್ ಆಗಿರೋ ನೆಗೆಟಿವ್ ಫ್ಯಾಕ್ಟರ್ಸ್ ನ ತಗೊಂಡು ಇತರ ಕಂಪನೀಸ್ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಪ್ರೈಸ್ ನ ಇಟ್ಟು ಮಾರ್ಕೆಟ್ ಬರೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಬಟ್ ಇಷ್ಟು ನೆಗೆಟಿವ್ ಪಾಯಿಂಟ್ಸ್ ಇಂದ ಇವರು ಬ್ರ್ಯಾಂಡ್ ನೇಮ್ ನ ಚೇಂಜ್ ಮಾಡಬೇಕಾಗಿ ಬಂತು. ಅದು ಮ್ಯಾಕ್ರೋ ಡೆವಲಪರ್ಸ್ ಅಂತ. ಅವಾಗಲೇ ಡಿಸೈಡ್ ಮಾಡಿದ್ವಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡೋಕೆ ಆಗಲ್ಲ ಅಂತ. ಶಾರ್ಟ್ ಟರ್ಮ್ಗೆ ಬಂದ್ರೆ 50% ಅಬೌವ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಮೂವ್ ಆದ್ರೆ ಮಾಡಬಹುದು. ಆ ತರ ಚಾನ್ಸಸ್ ತುಂಬಾ ಕಡಿಮೆ ಇದೆ. ಸೊ 50% ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಿಂದ ಮೂವ್ ಆಗೋದಕ್ಕೆ ತುಂಬಾ ಚಾನ್ಸಸ್ ಕಡಿಮೆ ಇದೆ. ಈ IPO ಅನಾಲಿಸಿಸ್ ಇಷ್ಟ ಆದ್ರೆ ಶೇರ್ ಲೈಕ್ ಮಾಡಿ. ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.